ಕೊನೆಗೂ ಪ್ರತಿಭಟನೆಯಿಂದ ಎಚ್ಚೆತ್ತಿದ್ದಾರೆ ಪೊಲೀಸರು. ಮೃತರ ಸಂಬಂಧಿಕರು ನೀಡಿರತಕ್ಕಂಥ ದೂರನ್ನ ಕೊನೆಗೂ ದಾಖಲು ಮಾಡಿಕೊಂಡಿದ್ದಾರೆ. ದಕ್ಷಿಣ ವಲಯ ಐಜಿ ಬೋರಲಿಂಗಯ್ಯ, ಎಸ್ಪಿ ಮುತ್ತುರಾಜು ಸಮ್ಮುಖದಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಕುಟುಂಬಸ್ಥರ ದೂರಿನ ಮೇರೆಗೆ ಹನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದುವರೆಗೂ ಕೂಡ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿರಲಿಲ್ಲ. ಹಾಗಾಗಿ ಜನ ರೊಚ್ಚಿಗೆದ್ದಿದ್ರು. ಅಷ್ಟೇ ಅಲ್ಲ, ಇವರೇ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗಬೇಕು, ತಪ್ಪು ಮಾಡಿದ್ರೆ ಅಪರಾಧಿ ಅನ್ನೋದು ಅಲ್ಲಿ ಸಾಬೀತಾಗಬೇಕು, ಬದಲಾಗಿ ಕೊಲೆ ಮಾಡಿದ್ದಾರೆ, ಈ ರೀತಿ ಎನ್ಕೌಂಟರ್ ಮಾಡೋದಕ್ಕೆ ಯಾರು ಇವರಿಗೆ ಅಧಿಕಾರ ಕೊಟ್ಟರು ಅನ್ನೋಂಥ ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಸಿಬಿಐ ತನಿಖೆಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಕನ್ನಡ ಮಾತಾಡ್ತಾರೆ என்ன கெதிப்பட பண்ணீங்க? உங்களுக்கு என்னடா துரோகம் பண்ண அப்படி பண்ணி நீங்க வந்து என்ன துரோகம் எடுத்தாண்டே எப்படி அடிச்சு போட்டு மனசு வச்சு உங்களை கையெடுத்து கும்பிட்டு போல இந்த உயிர் குடிச்சிருக்குமே. என்ன கெதி பண்ணிடா பண்ணீங்களே, என்ன கெதிப்பட பண்ணீங்க? உங்களுக்கு என்னடா துரோகம் பண்ண அப்படி பண்ணி நீங்க நீ அது என்ன பண்ணுவ? அப்ப திருப்பியா ரெண்டு பேரும் படுக்க வச்சுக்கிட்டாங்களே. அத்தனை சாமி ஒரு சாமி விட மாட்டாங்களே. ஒரு சாமி அந்த ஒரு சாமி ಕನ್ನಡ ಮಾತಾಡ್ತಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳಗ್ಗೆ ಮೂವರು ಎನ್ಕೌಂಟರ್ ಮಾಡಿದ್ದಾರೆ ಅರಣ್ಯ ಅಧಿಕಾರಿ. ನಮ್ಮ ಜೊತೆಗೆ ಅರಣ್ಯ ಸಚಿವರಾದ ರಾಮನಗೌಡ ಇದ್ದಾರೆ, ಅವರೇ ಮಾತಾಡ್ತೀನಿ. ಸರ್ ನಮಸ್ತೆ. ಘಟನೆ ಬಗ್ಗೆ ಮಾಹಿತಿ ಇದೆ ಸರ್? ಈಗ ಏನಾಯ್ತು ಸರ್ ಘಟನೆ ಅಂತದ್ದು? ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಲ್ಲಿ ನಡೆದಿರತಕ್ಕಂಥ ಘಟನೆ. ಅದು ರಿಸರ್ವ್ಡ್ ಫಾರೆಸ್ಟ್. ಅಲ್ಲಿ ನಮ್ಮ ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಈ ರೀತಿ ಒಂದು 4 ಜನ ಬೇಟೆಗಾರರು ಬೇಟೆ ಮಾಡೋದಕ್ಕೆ ಹೋಗಿದ್ದಾರೆ ಅಂತೇಳಿ. ಆಮೇಲೆ 2 ಟೀಮ್ ಮಾಡ್ಕೊಂಡು ಹೋಗಿದ್ದಾರೆ. ಆ 2 ಟೀಮಲ್ಲಿ ಒಂದು ಟೀಮು ಇವ್ರ ಲೀಡರ್ಶಿಪ್ ಅಲ್ಲಿ ಯಾರು ಶೇಖರಯ್ಯ, ಇನ್ನೊಂದು ಟೀಮು ರೋಹಿತ್. 2 ಟೀಮಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ. 5 ಗಂಟೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಅಲ್ಲೇನಾಗಿದೆ 4 ಜನ. ಅದರಲ್ಲಿ 4 ಜನ ಯಾರ್ಯಾರು ಅಂದ್ರೆ ಒಂದು ಮಹೀಮ್ ದಾಸು, ಇನ್ನೊಂದು ಆಂತೋಣಿ ಸ್ವಾಮಿ, ಇನ್ನೊಂದು ಜಾನ್ ಮತ್ತೆ ಕುಮಾರು, 4 ಜನ. ಆ 4 ಜನ 2 ನಾಡು ಬಂದೂಕು ಅವ್ರ ಹತ್ರ ಇತ್ತು. ಮತ್ತೆ ಇದು ಜಿಂಕೆ ಮಾಂಸನು 4 ಬ್ಯಾಗ್ ಅಲ್ಲಿ ಅವ್ರ ಹತ್ರ ಇತ್ತು. ನಾವು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರ ಮೇಲೆ ನಮ್ಮ ಮೇಲೆ ಗಲಾಟೆ ಮಾಡಕ್ ಬಂದಾಗ, ಗಲಾಟೆ ಅಂದ್ರೆ ಏನು ಶೂಟ್ ಮಾಡೋಕೆ ಅಂತ ಇವರು ಹೇಳಿದ್ದಾರೆ. ನಾವು ಶೂಟ್ ಮಾಡಿದ್ವಿ, ಇಬ್ಬರು ಸತ್ತಲ್ಲೇ ತೀರೋದ್ರು, ಇನ್ನೊಬ್ರು ಗಾಯ ಆಗಿತ್ತು, ಆಸ್ಪತ್ರೆ ಸೇರಿಸಿದೀವಿ ಅಂತ ಇವರು ಹೇಳ್ತಾರೆ. ಆದ್ರೆ ಅವರ ಕುಟುಂಬಸ್ಥರು ಯಾರು ಸತ್ತೋದಾರಲ್ಲ, ಅವ್ರ ಕುಟುಂಬದವರು ಎಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಬೇಟೆ ಮಾಡಕ್ ಹೋಗಿರ್ಲಿಲ್ಲ, ನಾವು ಏನೋ ಹಸುಗಳು ಕಳೆದೋಗಿತ್ತು ಅಂತ ಅವರ ವರ್ಷನ್ ಅವ್ರು ಹೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಬೆಳಿಗ್ಗೆನೆ, ನಾನು ಕೋಲಾರಲ್ಲಿದ್ದೆ, ಬೆಳಿಗ್ಗೆ ಇಲ್ಲಿ ಮಂತ್ರಿ ಮಾಧ್ಯಮಗೋಷ್ಠಿನಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ತನಿಖೆ ರಿಪೋರ್ಟ್ ಬಂದ್ರೆ, ಅಟ್ಲೀಸ್ಟ್ ಇಂಟೀರಿಯಂ ರಿಪೋರ್ಟ್ ಬಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಅಥವಾ ಆತ್ಮರಕ್ಷಣೆ ಮಾಡಿದಾರಾ, ತನಿಖೆ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾನು ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀನಿ. ಈ ತರ ಘಟನೆ ಆಗದಂತೆ ಏನಾದರೂ ಮತ್ತೆ ಸಭೆ ಮಾಡೋದು, ಕ್ರಮಕ್ಕೆ ಮುಂದಾಗೋದು. ಒಂದೊಂದು ರಿಸರ್ವ್ಡ್ ಫಾರೆಸ್ಟ್ ಒಳಗಡೆ ಪ್ರಾಣಿಗಳನ್ನ ಕೊಲ್ಲಬಾರದು ಅಂತ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ. ಅದರಿಂದ ಯಾರು ಕೂಡ ಅಟೆಂಪ್ಟ್ ಮಾಡದೇ ಇದ್ರೆ ಈ ತರದ ಘಟನೆಗಳು ನಡೆಯೋದೇ ಇಲ್ಲ.
ಸರ್ ಎಷ್ಟು ಈಗ ಜಿಂಕೆ ಮಾಂಸ ಸಿಕ್ತು ಮತ್ತೆ ನಾಡ ಬಂಧುಗಳ ಲೈಸೆನ್ಸ್ ಇದ್ದಿಲ್ವಾ ಸರ್ ಹೇಗೆ ಸರ್ ಅಂತ ಎಷ್ಟು ಜಿಂಕೆ ಮಾಂಸ ಸಿಕ್ತು ಮತ್ತೆ ನಾಡ ಬಂಧುಗಳ ಲೈಸೆನ್ಸ್ ಬ್ಯಾಗು 2 ನಾಡ ಬಂದೂಕು ಈಗ ವಶಪಡಿಸಿಕೊಂಡಿದ್ದಾರೆ ಸರ್ ಏನಾದ್ರು ವಶಪಡಿಸಿಕೊಂಡಿದ್ದಾರೆ. ತನಿಖೆ ಆದ್ಮೇಲೆ ಎಲ್ಲ ಕ್ಲಿಯರ್ ಗೊತ್ತಾಗುತ್ತೆ ಸರ್. ಇದಿಷ್ಟು ಅರಣ್ಯ ಸಚಿವರಾದ ರಾಮರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂವರು ಬೇಟೆಗಾರರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂಜಾನೆ 5 ಗಂಟೆಗೆ ನನಗೆ ಈ ಕುರಿತಾಗಿ ಮಾಹಿತಿ ಬಂದಿದೆ ಅಂತ ಸಿಎಂ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ತನಿಖೆಯಲ್ಲಿ ವಾಸ್ತವಾಂಶ ತಿಳಿಯತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಂದೂಕು, ಕೆಲವು ವಸ್ತುಗಳು ಜಪ್ತಿ ಮಾಡಲಾಗಿದೆ. ಬೇಟೆಗಾರರ ಬಳಿ ಇತ್ತು ಎನ್ನಲಾದಂತಹ ವಸ್ತುಗಳು, ಅದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎನ್ಕೌಂಟರ್ ಸಂಬಂಧ ಹಲವು ವಿಚಾರಗಳು ಬರ್ತಿವೆ. ತನಿಖೆಯಲ್ಲಿ ಸತ್ಯಾಸತ್ಯತೆ ಬಯಲಾಗತ್ತೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡುವಂತ ಸಂದರ್ಭದಲ್ಲಿ ಸಾವು